ಈ ರಾಮನ ಪೂಜೆಯಲ್ಲಿ ಪಟ್ಟಾಭಿರಾಮನ ಚಿಂತನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಇದು ಅವರವರೇ ಅಧಿಕೃತವಾಗಿ ಅಲ್ಲ ವಾಸ್ತು. ಅದಕ್ಕೆ ನಾನು ಹೇಳಿದೆ ಲಕ್ಷ್ಮಣ ಛತ್ರ ಹಿಡಿದಿರ್ತಾನೆ ಅಂತ ಕ್ರಮ. ಅತ್ತ ಇತ್ತ ಚಾಮರ ಹಿಡೀಲಿಕ್ಕೆ ಭರತ ಶತ್ರುಘ್ನರಿರ್ತಾರೆ ಅಂತ. ಇನ್ನೂ ವಿಶೇಷವಾಗಿ ಅಲ್ಲಿ ಚರ್ಮ ರಕ್ಷರಾಣಮುದ ಅಂತ ಕೊಟ್ಟಿದ್ದೇನೆ ನಾನು. ಜಾಂಬು ಅಂತ ಹಿಡ್ಕೊಂಡದ್ದು ಖಡ್ಗ ಅಂತ. ಸೀತಾ ತೀರ್ಥ ಕಮಂಡಲು ಅಂತ, ಸೀತೆ ಇಟ್ಕೊಂಡದ್ದು ತೀರ್ಥ ಕಮಂಡಲು ಅಂತ. ಬೇರೆ ಬೇರೆಯವರ ಸೇವೆ ಎಲ್ಲ ಇದೆ. ಅದೆಲ್ಲ ಈಗ ಸಿಗುವುದಿಲ್ಲ, ಯಾರಿಗೂ ವಿಷಯವೂ ಗೊತ್ತಿಲ್ಲ ಯಾರೆಲ್ಲ ಏನು ಹಿಡ್ಕೊಂಡಿರ್ತಾರೆ ಅಂತ. ಪೂಜೆ ಮಾಡುವಾಗ ಧನುಷೇ ನಮಃ, ಶರಾಯ ನಮಃ ಅಂತ ಹೇಳಿಕೊಂಡು ಬಿಲ್ಲಿಗೆ ನಮಸ್ಕಾರ, ಬಾಣಕ್ಕೆ ನಮಸ್ಕಾರ ಅಂತ. ಬಿಲ್ಲು ಬಾಣ ಹಿಡ್ಕೊಂಡಿದ್ದಾರೆ ಕೆಲವರು ಕೈಯಲ್ಲಿ ಹೀಗೆ ಪೂಜೆ ಪುನಸ್ಕಾರ ಮಾಡಿಕೊಳ್ಳುವಲ್ಲಿ. ಹಾಗಾಗಿ ಅಂಗದ ವಿಭೀಷಣ ಇವರಿಗೆಲ್ಲ ಕೆಲಸ ಅದು. ಸುಮ್ಮನೆ ಕೂತ್ಕೊಂಡಿಲ್ಲ ಅವರು ರಾಮನ ಸೇವೆಯಲ್ಲಿ. ಸೀತೆಯೂ ಹಾಗೆ ಸುಮ್ಮನೆ ಇಲ್ಲ, ತೀರ್ಥ ಕಮಂಡಲವನ್ನು ಸೀತೆ ಹಿಡಿದಿದ್ದಾಳೆ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದರೆ. ಅವರು ಚಾಮರ ಎಲ್ಲ ಹಿಡಿದಾಗೆ, ಛತ್ರ ಹಿಡಿದಾಗೆ, ಒಬ್ಬ ಕತ್ತಿ ಹಿಡ್ಕೊಂಡಿದ್ದಾನೆ ಕ್ರಮ ಖಡ್ಗಮಂತ. ಹೀಗೆ ಉಳಿದವರು ಹಿಡ್ಕೊಂಡ ಕಥೆಯನ್ನೆಲ್ಲ ಚಿಂತನೆಯಲ್ಲಿ ತರುವಾಗಿ ಅವರವರು ಯಾರು ಸೇವೆ ಇದೆ ಹೇಳಲಿಕ್ಕೋಸ್ಕರ ನಾನು ಪರಿವಾರ ಸೇವೆ ಎಂದು ಬರೆದೇನೆ. ಪರಿವಾರದವರಿಗೆ ಸೇವೆ ಅಲ್ಲ, ಪರಿವಾರದವರ ಸೇವೆ ರಾಮನಿಗೆ.